ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋದಲ್ಲಿ ಚಾತುರ್ಮಾಸದ ಪ್ರಥಮ ದ್ವಾದಶಿಯ ದಾನ. ಚಾತುರ್ಮಾಸದ ಪ್ರಥಮ ದಾನ ನಾನು ಕೊಡುವುದು ಸುಧಾಮನ ಪ್ರಸಾದ. ಇದಕ್ಕೆ ಸುಧಾಮನ ಪ್ರಸಾದ ಎಂದು ಹೇಳಲಾಗಿದೆ. ಅದರ ಬಗ್ಗೆ ವಿವರವಾಗಿ ಹೇಳುತ್ತೇನೆ. ನಿನ್ನೆ ಆಷಾಢ ಏಕಾದಶಿ. ಎಲ್ಲ ಕಡೆ ತಪ್ತ ಮುದ್ರಾಧಾರಣೆ ಮಾಡಲಾಗಿದೆ. ನಾವು ಕೂಡ ಮುದ್ರಾಧಾರಣೆ ಮಾಡಿಕೊಂಡು ಬಂದಿದ್ದೇವೆ. ಮುದ್ರಾಧಾರಣ ಮಾಡಿದ ಮೇಲೆ ವ್ರತಗಳನ್ನು ಆರಂಭಿಸಬೇಕು ಎಂದು ಹೇಳಲಾಗಿದೆ. ಮುಂಜಾನೆ ಮೊದಲು ದೇವರ ಪೂಜೆ ಮಾಡಿ ಆಮೇಲೆ ನಾನು ಕೊಡುವ ದಾನ ದೇವರ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡಿದ್ದೇನೆ. ಇದು ನಾನು ಸಾಯಂಕಾಲ ಕೊಡುತ್ತೇನೆ. ಈಗ ಸುಧಾಮನ ಪ್ರಸಾದದ ದಾನದ ಬಗ್ಗೆ ಹೇಳುತ್ತೇನೆ. ಈ ದಾನವು ಒಂದು ಬಿಳಿ ವಸ್ತ್ರ, ಮೀಡಿಯಂ ಸೈಜ್ ಬಿಳಿ ವಸ್ತ್ರಗಳು ಅಂದರೆ ಪಂಜೆಗಳು ಸಿಗುತ್ತವೆ. ಈ ಶಲ್ಯಗಳು ಅಥವಾ ಪಂಜಗಳು ಎಲ್ಲ ಕಡೆ ಸಿಗುತ್ತವೆ. ಇದರಲ್ಲಿಯೇ ಬೇರೆ ಬೇರೆ ತರಹದ ಕೂಡ ಸಿಗುತ್ತವೆ. ಆದರೆ ಪಂಜೆ ಮಾತ್ರ ಬಿಳಿದಾಗಿ ಇರಬೇಕು. ಈ ಬಿಳಿ ವಸ್ತ್ರವನ್ನು ತೆಗೆದುಕೊಂಡು 2 ಮಡಪು ಮಾಡಿ ಅದರಲ್ಲಿ ಅವಲಕ್ಕಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಅದರ ಮೇಲೆ ದಕ್ಷಿಣ ಇಟ್ಟು ಕೊಡಬೇಕು. ಇದು ಚಾತುರ್ಮಾಸ 4 ತಿಂಗಳು ಮಾಡಬೇಕು. ಹಾಗೆ ಕೊನೆಯ ಮೋಹಿನಿ ಏಕಾದಶಿಗೆ ಕೂಡ ಒಂದು ಹೆಚ್ಚಿನ ದಾನ ಕೊಡಬೇಕು. ನನ್ನದು ಸಾಕಷ್ಟು ದಾನಗಳನ್ನು ಕೊಡುವುದು ಮುಗಿದಿವೆ. ಬಳೆ ಹಾಕಿಸುವುದು, ಕಾಲು ತೊಳೆಯುವುದು, ಗೆಜ್ಜೆ ವಸ್ತ್ರ ಹಾಕುವುದು, ಉಡಿ ತುಂಬುವುದು, ಆಚಾರ್ಯರ ಮನೆಗೆ ಹಾಲು ಮೊಸರು ಕೊಡುವುದು, ಬೆಣ್ಣೆಯಲ್ಲಿ ಕೃಷ್ಣವನ್ನು ಇಟ್ಟು ಕೊಡುವುದು ಹಾಗೂ ಅನ್ನಪೂರ್ಣೇಶ್ವರಿ ಅಕ್ಕಿಯಲ್ಲಿ ಇಟ್ಟು ಕೊಡುವುದು ಇದನ್ನೆಲ್ಲ ಮುಗಿದಿದೆ. ಆದುದರಿಂದ ನಾನು ಈ ಸಲ ಸುಧಾಮನ ಪ್ರಸಾದ ದಾನ ಕೊಡುವುದು ಹಿಡಿದಿದ್ದೇನೆ. ನಾವು ಒಂದೇ ದಾನ ಕೊಡುವುದು ಅಥವಾ ಕೊಡಬೇಕು ಅಂತ ಏನೂ ಇಲ್ಲ. ಇದರ ಜೊತೆ ಇನ್ನೊಂದು ದಾನ ಕೂಡ ಕೊಡುವುದು ಹಿಡಿಯಬಹುದು. ಮನೆಯಲ್ಲಿಯೇ ಯಾವುದಾದರೂ ದೇವರ ಸೇವೆ ಕೂಡ ಮಾಡಬಹುದು. ದೀಪ ಹಚ್ಚುವುದು ಅಥವಾ ತುಳಸಿಗೆ ದಿನಾಲು ಗೆಜ್ಜೆ ವಸ್ತ್ರ ಹಾಕುವುದು, ಮನೆಯಲ್ಲಿಯೇ ವಿಷ್ಣು ಲಕ್ಷ್ಮಿಗೆ ಕುಂಕುಮ ಏರಿಸುವುದು, ಹೀಗೆ ಅನೇಕ ವ್ರತಗಳು ಇವೆ. ನಮಗೆ ಯಾವುದು ವ್ರತ ಮಾಡಲು ಅನುಕೂಲವಾಗುತ್ತದೆ ಆ ವ್ರತವನ್ನು ನಾವು ಮಾಡಬೇಕು. ಈ ಸುಧಾಮನ ದಾನ ಕೊಡುವಾಗ ಇದರ ಜೊತೆ 2 ಬ್ಲೌಸ್ ಪೀಸ್ ಹಾಗೂ ದಕ್ಷಿಣವನ್ನು ಇಟ್ಟು ಕೊಡಬೇಕು. ದೇವಸ್ಥಾನದಲ್ಲಿ ಆಚಾರ್ಯರಿಗೆ ಕೊಟ್ಟಿದ್ದರೆ ಕೇವಲ ಈ ಸುಧಾಮನ ಗಂಟು ಅಷ್ಟೇ ಕೊಡಬೇಕು. ಇದರ ಮೇಲೆ ದಕ್ಷಿಣವನ್ನು ಇಟ್ಟು. ಆದರೆ ಮನೆಗೆ ಹೋಗಿ ಕೊಡುವಾಗ ಬೇರೆ ಆಚಾರ್ಯರಿಗೆ ಆವಾಗ ಅವರ ಮನೆಯಲ್ಲಿ ದಂಪತ್ತು ಇರುತ್ತಾರೆ. ಅದಕ್ಕಾಗಿ ಈ ಸುಧಾಮನ ಪ್ರಸಾದದ ಜೊತೆಗೆ 2 ಬ್ಲೌಸ್ ಪೀಸ್ ತೆಗೆದುಕೊಂಡು ಹೋಗಬೇಕು. ಮುತ್ತೈದಿಗೆ 2 ಬ್ಲೌಸ್ ಪೀಸ್ ಕೊಟ್ಟು ಆಚಾರ್ಯರಿಗೆ ಈ ಸುಧಾಮನ ದಾನ ಕೊಡಬೇಕು. ನಾನು ಇವತ್ತು ಒಂದು ದಾನ
ಕೊಡುತ್ತೇನೆ. ಅದಕ್ಕೆ ನಾನು ಒಂದು ಸಂಕಲ್ಪ ಮಾಡಿ ಇಟ್ಟಿದ್ದೇನೆ. ಉಳಿದದ್ದು ನಾನು ಹೇಗೆ ದಾನ ಕೊಡಬೇಕೆಂದು ತೋರಿಸಿದ್ದೇನೆ. ಸಂಕಲ್ಪ ಮಾಡಬೇಕಾದರೆ ನಾವು ಯಾವ ಆಚಾರ್ಯರಿಗೆ ಕೊಡುತ್ತೇವೆ ಅವರ ಹೆಸರನ್ನು ಹೇಳಿಕೊಂಡು ಸಂಕಲ್ಪ ಮಾಡಬೇಕು. ದೇವಸ್ಥಾನದಲ್ಲಿ ಹೋದರೆ ಅವರೇ ನಮಗೆ ಸಂಕಲ್ಪ ಮಾಡಿಸುತ್ತಾರೆ. ನನಗೆ ಮುಂಜಾನೆ ಹೋಗುವುದು ಆಗಿಲ್ಲ ಅಂತ ನಾನು ಮನೆಯಲ್ಲಿಯೇ ಅವರ ಹೆಸರಿನಿಂದ ಸಂಕಲ್ಪ ಮಾಡಿದ್ದೇನೆ. ಸಾಯಂಕಾಲ ಹೋಗಿ ದೇವಸ್ಥಾನಕ್ಕೆ ಕೊಡುತ್ತೇನೆ. ಚಾತುರ್ಮಾಸದಲ್ಲಿ ಯಾವ ದಾನವು ಕೊಟ್ಟಿದ್ದರೆ ಅದರ ಮೇಲೆ ದಕ್ಷಿಣವನ್ನು ಇಡಬೇಕು. ದಕ್ಷಿಣವನ್ನು ಇಲ್ಲದೆ ದಾನ ಕೊಡಬಾರದು. ದಕ್ಷಿಣವನ್ನು ಇಟ್ಟಿಕೊಟ್ಟಿದ್ದರೆ ದಾನ ಸಂಪೂರ್ಣವಾಗುತ್ತದೆ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಧಾರ್ಮಿಕ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ.